ಹಲೋ ಹಾಯ್ ಸ್ನೇಹಿತರೆ, ಎಲ್ರಿಗೂ ಮಿಸ್ಟರ್ ಪ್ರವೀಣ್ ಯೂಟ್ಯೂಬ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು MA ಫಸ್ಟ್ ಸೆಮಿಸ್ಟರ್ನಲ್ಲಿ ಬರುವಂತಹ ಅಡ್ವಾನ್ಸ್ಡ್ ಮ್ಯಾಕ್ರೋ ಎಕನಾಮಿಕ್ಸ್ ಕ್ವಶನ್ ಪೇಪರನ್ನು ಅನಲೈಸಿಸ್ ಮಾಡ್ತಾ ಹೋಗೋಣ. ಇಲ್ಲಿ ತಗೊಳ್ಳುವಂಥ ವೇಳೆ 3 ಅವರ್ಸ್ ಅಥವಾ 3 ತಾಸುಗಳನ್ನು ತಗೊಳ್ತಾರೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 80 ಅಂಕದ ಪ್ರಶ್ನೋತ್ತರ ಇರ್ತೈತಿ. ನಾವು ಇಲ್ಲಿ ಬರುವಂಥ ಎಲ್ಲ ಭಾಗದ ಪ್ರಶ್ನೆಗಳನ್ನು ಉತ್ತರಿಸಬೇಕಾಗಿರ್ತೈತಿ. ಪಾರ್ಟ್ ಎ ಅಥವಾ ಭಾಗ ಎದಲ್ಲಿ ಎಷ್ಟು ಕ್ವಶನ್ ಅಪ್ಪ ಇಲ್ಲಿ ಕೆಳಗಿನ ಯಾವುದಾದ್ರೂ 10ಕ್ಕೆ 1 ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಐತಿ. ಬ್ಲೂ ಪ್ರಿಂಟಲ್ಲಿ ಈ ಸರ್ತಿ ಬ್ಲೂ ಪ್ರಿಂಟ್ ಚೇಂಜ್ ಆಗಿದೆ. ಇಲ್ಲಿ ಮೊದಲನೇದಾಗಿ 6 ಅಂಕ ಪ್ರಶ್ನೆಗಳು ಇದ್ದಿರ್ತವೆ. ಈ ಪ್ರಶ್ನೆಗಳನ್ನು 2 ಅಂಕ ಅಥವಾ 6 ಅಂಕದಲ್ಲಿ ಕೂಡ ಕೇಳಬಹುದು. ಭಾಗ 1ರಲ್ಲಿ ನೋಡ್ತಾ ಹೋಗೋಣ. ಒಟ್ಟು ಸ್ವದೇಶಿ ಉತ್ಪನ್ನ ಎಂದರೇನು? ಇಲ್ಲಿ ಇದು 2 ಅಂಕದಲ್ಲಿ ಕೇಳುವಂಥ ಪ್ರಶ್ನೆ. ಇದನ್ನು 6 ಅಂಕದಲ್ಲಿ ಯಾವ ರೀತಿ ಕೇಳಬಹುದಪ್ಪ ಅಂತ ಕೇಳಿದ್ರೆ, ಒಟ್ಟು ಸ್ವದೇಶಿ ಉತ್ಪನ್ನದ ಬಗ್ಗೆ ಬರೆಯಿರಿ ಅಂತ ಹೇಳಿ 6 ಅಂಕಕ್ಕೆ ಕೇಳಬಹುದು. ಬಿ ಯಲ್ಲಿ ಸಾಮಾಜಿಕ ಲೆಕ್ಕಾಚಾರ ಎಂದರೇನು ಅಂತ ಹೇಳಿ ಕೇಳಿದಾರೆ. ಇಲ್ಲಿ ಸೋಷಿಯಲ್ ಅಕೌಂಟಿಂಗ್ ಬಗ್ಗೆ ಬರೆಯಿರಿ ಅಂತ ಹೇಳಿ 6 ಅಂಕದ ಬಗ್ಗೆ ಕೇಳಬಹುದು. ನೆಕ್ಸ್ಟ್ ಹಸಿರು ಅಥವಾ GNP ಪರಿಭಾವನೆಯನ್ನು ವ್ಯಾಖ್ಯಾನಿಸಿ. ಇಲ್ಲಿ GNP GDP ಇದ್ರ ಬಗ್ಗೆ ಎಲ್ಲ ಕೇಳ್ಕೊತ ಹೋಗ್ತಾರೆ. ಹಸಿರು ಪರಿಭಾವನೆಯನ್ನು ವ್ಯಾಖ್ಯಾನಿಸಿ ಅಂತ ಹೇಳಿ 2 ಅಂಕದ ಕೇಳಿದಾರೆ. ಇದನ್ನು 6 ಅಂಕದಲ್ಲಿ GNP ಬಗ್ಗೆ ಬರೆಯಿರಿ ಅಥವಾ GNP ಪರಿಭಾವನೆ ಬಗ್ಗೆ ಬರೆಯಿರಿ ಅಂತ ಹೇಳಿ ಕೇಳಬಹುದು. ನೈಜ ಒಟ್ಟು ಸ್ವದೇಶಿ ಉತ್ಪನ್ನ ಎಂದರೇನು ಅಥವಾ GDP ಅಂತ ಹೇಳಿ ಕೇಳಿದಾರೆ. ಇಲ್ಲಿ GDP ಬಗ್ಗೆ ವ್ಯಾಖ್ಯಾನಿಸಿ ಅಥವಾ ಟಿಪ್ಪಣಿ ಬರೆಯಿರಿ ಅಂತ ಹೇಳಿ 6 ಅಂಕಕ್ಕೆ ಕೇಳಬಹುದು ಇದನ್ನು. ನೆಕ್ಸ್ಟ್ ತಟಸ್ಥ ನೀತಿ ಎಂದರೇನು? ಫೈರ್ ಪಾಲಿಸಿ ಇದನ್ನು 2 ಅಂಕಕ್ಕೆ ಕೇಳಿದಾರೆ. ಇದನ್ನು 6 ಅಂಕಕ್ಕೆ ಫೈರ್ ಪಾಲಿಸಿ ಬಗ್ಗೆ ಬರೆಯಿರಿ ಅಂತ ಹೇಳಿ, ತಟಸ್ಥ ನೀತಿ ಬಗ್ಗೆ ಬರೆಯಿರಿ ಅಂತ ಹೇಳಿ 6 ಅಂಕಕ್ಕೆ ಕೇಳಬಹುದು. ಸಮಗ್ರ ಪೂರೈಕೆ ಬಿಂಬಕ ಎಂದರೇನು ಅಂತ ಹೇಳಿ 2 ಅಂಕ ಕೇಳಿದ್ದಾರೆ. ಇದನ್ನು 6 ಅಂಕಕ್ಕೆ ಸಮಗ್ರ ಪೂರೈಕೆ ಬಿಂಬಕವನ್ನು ವಿವರಿಸಿ ಅಂತ ಹೇಳಿ ಕೇಳಬಹುದು. ನೆಕ್ಸ್ಟ್ ಇಲ್ಲಿ 2 ಅಂಕಕ್ಕೆ ಪರಿಣಾಮಕಾರಿ ಬೇಡಿಕೆ ಎಂದರೇನು ಅಂತ ಕೇಳಿದಾರೆ. ಪರಿಣಾಮಕಾರಿ ಬೇಡಿಕೆ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಹೇಳಿ 6 ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳಬಹುದು. ಅನುಭೋಗ ಬಿಂಬಕ ಕಂಜಂಪ್ಷನ್ ಫಂಕ್ಷನ್ ಎಂದರೇನು ಅಂತ ಕೇಳಿದಾರೆ. ಅನುಭೋಗ ಬಿಂಬಕದ ಬಗ್ಗೆ ಬರೆಯಿರಿ ಅಂತ ಹೇಳಿ 6 ಅಂಕಕ್ಕೆ ಕೇಳಬಹುದು. ನಿರಪೇಕ್ಷ ಆದಾಯ ಎಂದರೇನು ಅಂತೇಳಿ 2 ಅಂಕಕ್ಕೆ ಕೇಳಿದ್ದಾರೆ. ಅದೇ ರೀತಿಯಾಗಿ ಸೀಮಾಂತ ಉಳಿತಾಯ ಪ್ರವೃತ್ತಿ ಎಂದರೇನು 2 ಅಂಕಕ್ಕೆ ಕೇಳಿದ್ದಾರೆ. ಸ್ವತಂತ್ರ ಹೂಡಿಕೆ ಎಂದರೇನು ಇದು ಕೂಡ 2 ಅಂಕಕ್ಕೆ ಕೇಳಿದ್ದಾರೆ. ವೇಗೋತ್ಕರ್ಷ ಎಂದರೇನು ಇದು ಕೂಡ 2 ಅಂಕಕ್ಕೆ ಕೇಳಿದ್ದಾರೆ. ಇದರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಥವಾ ಅದರ ಬಗ್ಗೆ ವಿವರಿಸಿ ಅಂತ ಹೇಳಿ 6 ಅಂಕಕ್ಕೆ ಕೂಡ ಕೇಳಬಹುದು. ಇವಾಗ ಪಾರ್ಟ್ ಬಿ ಅನ್ನು ನೋಡ್ತಾ ಹೋಗೋಣ. ಪಾರ್ಟ್ ಬಿ ಯಲ್ಲಿ ಈ ಕೆಳಗಿನ ಯಾವುದಾದ್ರೂ 5ಕ್ಕೆ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ 6 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 5ಕ್ಕೆ ಉತ್ತರ ಮಾಡಿ ಟೋಟಲಿ 30 ಅಂಕಗಳು. ಇಲ್ಲಿ 3 ವಲಯಗಳ ಅರ್ಥವ್ಯವಸ್ಥೆಯಲ್ಲಿ ವರ್ತುಲಾಕಾರದ ಆದಾಯ ಚಲನೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ವೆಚ್ಚ ಮಾಡಬಹುದಾದ ವೈಯಕ್ತಿಕ ಆದಾಯದ ಪರಿಭಾವನೆಯನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ JBC ರವರ ಮಾರುಕಟ್ಟೆಯ ನಿಯಮ, ವೆರಿ ಇಂಪಾರ್ಟೆಂಟ್ ಇದು. JBC ರವರ ಮಾರುಕಟ್ಟೆಯ ನಿಯಮ ಅಂತೇಳಿ ಕೇಳಬಹುದು. ಯಾಕಂದರೆ ಹಿಂದಿನ ಕ್ವಶನ್ ಪೇಪರನ್ನು ಅನಲೈಸಿಸ್ ಮಾಡಿದ ತಕ್ಷಣ 2-3 ವರ್ಷಗಳ ಕಂಟಿನ್ಯೂಸ್ ಆಗಿ JBC ರವರ ಮಾರುಕಟ್ಟೆಯ ನಿಯಮವನ್ನು ಕೇಳಿದ್ದಾರೆ. ನೆಕ್ಸ್ಟ್ ಅರೆ ಉದ್ಯೋಗ ಸಮತೋಲನದ ಕುರಿತು ಟಿಪ್ಪಣಿ ಬರೆಯಿರಿ, ಇದು ಕೂಡ 6 ಅಂಕಕ್ಕೆ ಕೇಳಿದ್ದಾರೆ. ಜೀವನ ಚಕ್ರ ಸಿದ್ಧಾಂತ, ವೆರಿ ಇಂಪಾರ್ಟೆಂಟ್ ಇದು ಕೂಡ. ಜೀವನ ಚಕ್ರ ಸಿದ್ಧಾಂತವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ, ಇದು ಕೂಡ ಕೇಳಬಹುದು. ನೆಕ್ಸ್ಟ್ ಗುಣಕ ಸಿದ್ಧಾಂತವನ್ನು ಚರ್ಚಿಸಿರಿ, ಅನುಭೋಗ ಬಿಂಬಕದ ನಿರ್ಧಾರಕಗಳನ್ನು ವಿವರಿಸಿ. ನೆಕ್ಸ್ಟ್ ಹಣಕಾಸು ನೀತಿಯ ಉದ್ದೇಶಗಳನ್ನು ವಿವರಿಸಿ ಅಂತ ಹೇಳಿ ಟೋಟಲಿ 9 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದರಲ್ಲಿ ನಾವು ಬರಿಬೇಕಾಗಿರೋದು ಕೇವಲ 5 ಪ್ರಶ್ನೆಗಳನ್ನು ಮಾತ್ರ ಬರಿಬೇಕು. ನೆಕ್ಸ್ಟ್ ಹಾಗೆ ಪಾರ್ಟ್ ಸಿ ಅಥವಾ ಭಾಗ ಸಿ ಅನ್ನು ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವುದಾದ್ರೂ 3ಕ್ಕೆ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. 3 × 10 ಟೋಟಲಿ 30 ಮಾರ್ಕ್ಸ್. ಅದರಲ್ಲಿ 10ನೇ ಪ್ರಶ್ನೆ ರಾಷ್ಟ್ರೀಯ ಆದಾಯದ ವಿಶ್ಲೇಷಣೆಯ ಮಹತ್ವವನ್ನು ಚರ್ಚಿಸಿ ಅಂತ ಹೇಳಿ 10ನೇ ಪ್ರಶ್ನೆ. ನೆಕ್ಸ್ಟ್ 11ನೇ ಪ್ರಶ್ನೆ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತವನ್ನು ವಿವರಿಸಿ, ಇದು 11ನೇ ಪ್ರಶ್ನೆ. ನೆಕ್ಸ್ಟ್ 12th ಕ್ವಶನ್ಸ್ ಅನೈಚ್ಛಿಕ ನಿರುದ್ಯೋಗದ ಬಗೆಗಿನ ಕೇನ್ಸ್ ಅವರ ವಿಚಾರವನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ ಅಂತ ಹೇಳಿ 12ನೇ ಕ್ವಶನ್ ಕೇಳಿರ್ತಾರೆ. ನೆಕ್ಸ್ಟ್ 13ನೇ ಪ್ರಶ್ನೆ ಕೇನ್ಸ್ ರವರ ಮಾನಸಿಕ ಅನುಭೋಗ ನಿಯಮವನ್ನು ಚರ್ಚಿಸಿರಿ, ವೆರಿ ಇಂಪಾರ್ಟೆಂಟ್ ಇದು ಕೂಡ. ಕೇನ್ಸ್ ರವರ ಮಾನಸಿಕ ಅನುಭೋಗ ನಿಯಮ, ಇದು ಕೂಡ ಹಿಂದಿನ 2-3 ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡಿದ ತಕ್ಷಣ ಇದು ಕೂಡ ನಿರಂತರವಾಗಿ ಕೇಳ್ತಾ ಬಂದಿದ್ದಾರೆ. ನೆಕ್ಸ್ಟ್ 14ನೇ ಪ್ರಶ್ನೆ ಗುಣಕದ ಗಾತ್ರವನ್ನು ನಿರ್ಧರಿಸುವ ಅಂಶಗಳು, ಇದು ಕೂಡ ಕೇಳಬಹುದು. ಇದಿಷ್ಟು ಸ್ನೇಹಿತರೆ
ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ ಬರುವಂತಹ ಪ್ರಶ್ನೆ ಉತ್ತರಗಳು ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ತಾ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಆದಷ್ಟು ಬೇಗ ನಿಮಗೆ ತಲುಪುತ್ತವೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.